ಕೇಳ್ತೇನೆ, ಈ ಮೊಬೈಲ್ ಯೂಸೇಜು ಅಥವಾ ಈ ಸೋಷಿಯಲ್ ಮೀಡಿಯಾ ಏನಿದೆ, ಪ್ಲಾಟ್ಫಾರ್ಮ್ ಏನಿದೆ, ಅದರ ಬಳಕೆಯಿಂದ ಎಷ್ಟೊಂದು ಜನ ಕಣ್ಣಿನ ಸಮಸ್ಯೆ, ಕತ್ತು ನೋವು, ಬಗ್ಗಿ ನೋಡೋದ್ರಿಂದ ಅಷ್ಟೇ ಅಲ್ಲ ಸರ್, ಬಹಳಷ್ಟು ನಿದ್ರೆ ಮಾಡೋದಕ್ಕೆ ಪ್ರಾಬ್ಲಮ್ಮು, ಈ ಥರ ಬಹಳಷ್ಟು ಸಮಸ್ಯೆನ ಫೇಸ್ ಮಾಡ್ತಿರ್ತಾರೆ. ಅದ್ರ ಬಗ್ಗೆ ಏನು ಹೇಳೋಕೆ ಇಷ್ಟಪಡ್ತೀರಾ ತಾವು? ಇಂಪಾರ್ಟೆಂಟ್ ಇನ್ಸಿಡೆಂಟ್ ಏನಂದ್ರೆ, ಎಸ್ಪೆಷಲಿ ನೀವು ಹೇಳ್ದಂಗೆ ಸ್ಲೀಪ್. ಆಲ್ರೆಡಿ ನಾನು ಹೇಳಿದಂಗೆ ಮಕ್ಕಳಿಗೆ ಅಟೆನ್ಷನ್ ಡೆಫಿಸಿಟ್ ಆಗಲಿ, ಓದೋದ್ರ ಬಗ್ಗೆ ಸಮಸ್ಯೆ, ಕಾನ್ಸಂಟ್ರೇಷನ್ ಪವರ್. ಇವಾಗ ಫಾರ್ ಎಕ್ಸಾಂಪಲ್ ನೋಡ್ತಾ ಇರ್ಬೋದು ನೀವು, ಅವಾಗ ಒಂದೊಂದು ಮೂವಿ ಏನಿಲ್ಲ ಅಂದ್ರೆ 3 ಅವರ್ ನಡೀತಾ ಇತ್ತು. ಆಮೇಲೆ ಇವಾಗ ಕ್ರಿಕೆಟ್ಸು ಅಷ್ಟೇನೆ, ಎಲ್ಲ ಏನೋ ಅಟೆನ್ಷನ್ ಸ್ಪ್ಯಾನ್ ನೋಡಿದ್ರೆ 5 ಡೇಸ್ ಏನೋ ಟೆಸ್ಟ್ ಕ್ರಿಕೆಟ್ ನಡೀತಾ ಇತ್ತು. ಆಮೇಲೆ ಒನ್ ಡೇ, ಆಮೇಲೆ T20, ಆಮೇಲೆ T10. ಹೇಗೆ ಅಟೆನ್ಷನ್ ಸ್ಪ್ಯಾನ್ ರಿಡ್ಯೂಸ್ ಆಗ್ತಾ ಬರ್ತಾ ಇದೆ ಹ್ಯೂಮನ್ ಬೀಯಿಂಗ್ಸ್ ಅಲ್ಲಿ, ಮಕ್ಕಳಲ್ಲೂ ಅಷ್ಟೇನೆ. ಅವಾಗ ವಿಡಿಯೋಸ್ ಎಲ್ಲರೂ ಒಂದು ಫಿಲಮ್ 2 ಅವರ್ 3 ಅವರ್ ಪೇಷನ್ಸ್ ಇಟ್ಟು ನೋಡೋರು. ಈಗೆಲ್ಲ ಅದು ಸೀರಿಯಸ್ ಆಗಿ ಕನ್ವರ್ಟ್ ಆಗಿದೆ. ಒಂದ್ 40 ನಿಮಿಷ ನೋಡ್ತಾರೆ ಅಷ್ಟೇ. ಅದಾದ್ಮೇಲೆ ನೆಕ್ಸ್ಟ್ ಒಂದು ಯೂಟ್ಯೂಬಲ್ಲಿ ಒಂದು 5 ನಿಮಿಷ ವಿಡಿಯೋಸ್ ನೋಡ್ತಿದ್ರು. ಈಗಂತೂ ರೀಲ್ಸ್ ಫ್ಯೂ ಸೆಕೆಂಡ್ಸ್. ನಾನಂತೂ ಕ್ಲಿನಿಕ್ ಹಾಸ್ಪಿಟಲ್ ರೌಂಡ್ಸ್ ನೋಡ್ತಿದ್ದೆ. ರೌಂಡ್ಸ್ಗೆ ಹೋದಾಗ ಮಕ್ಕಳು ಜಸ್ಟ್ ಅವ್ರ ತಂಬಲ್ಲಿ ಜಸ್ಟ್ ಹಿಂಗ್ ಫ್ಲಿಕರ್ ಮಾಡ್ತಾ ಇದೆ ಮಗು. 1 ಇಯರ್, ನಾಟ್ ಇವನ್ 1 ಇಯರ್, 6 ಮಂತ್ಸ್ 7 ಮಂತ್ಸ್ ಮಗು, ಇಮ್ಯಾಜಿನ್ ಮಾಡಿ. ಜಸ್ಟ್ ಹಿಂಗೆ ಫ್ಲಿಕರ್ ಮಾಡ್ತಾ ಇದ್ರೆ ಅವ್ರ ಅಟೆನ್ಷನ್ ಸ್ಪ್ಯಾನ್ ಇಸ್ ಓನ್ಲಿ ಫಾರ್ ಫ್ಯೂ ಸೆಕೆಂಡ್ಸ್ ಅಷ್ಟೇ. ಬ್ರೈನ್ಗೆ ಅಷ್ಟು ಟೈಮ್ ಕೊಡ್ತಾ ಇರೋದು ರಿಜಿಸ್ಟ್ರೇಷನ್ಗೆ. ಸೊ ಅದೊಂದು ಇಂಪಾರ್ಟೆಂಟ್. ಸೆಕೆಂಡ್, ಆಸ್ ಯು ಸೆಡ್, ಸಮ್ ಆಫ್ ದ ಐ ಪೇನ್ಸ್, ಈಗ ನೆಕ್ ಪೇನ್ಸ್ ಅಂತ ಬರುತ್ತೆ, ಬಿಕಾಸ್ ತಲೆ ಹಿಂಗೆ ಇಟ್ಕೊಂಡಿರ್ತಾರೆ. ಆಮೇಲೆ ಮೊಬೈಲ್ ಇಟ್ಕೊಳೋದ್ರಿಂದ ಕೈ ಇದೆಲ್ಲ ಬರ್ತದೆ. ಸೊ ಇದೆಲ್ಲ ಲಾಟ್ ಆಫ್ ಇದು. ಆಮೇಲೆ ರೇಡಿಯೇಷನ್, ಆಫ್ ಕೋರ್ಸ್. ಮಲ್ಕೊಂಡಿದ್ದಾಗ ಪಕ್ಕದಲ್ಲೇ ಇಟ್ಕೊಂಡು ಮಲ್ಕೊಂತಾರೆ ಮೊಬೈಲ್, ಬಿಕಾಸ್ ರಾತ್ರಿ ಎಲ್ಲ ಅದ್ರ ಬಗ್ಗೆನೇ ಯೋಚನೆ. ನಾನು ಬೆಳಿಗ್ಗೆ, ಆಮೇಲೆ ಅಲಾರಮು ಅಷ್ಟೇನೆ. ಅಲಾರಮ್ ಎಲ್ಲ ಆಗಿನ ಕಾಲದಲ್ಲಿ ನಾವೆಲ್ಲ ಸಪರೇಟ್ ಆಗಿ ಅಲಾರಂ ಕ್ಲಾಕ್ ಇಡ್ತಾ ಇದ್ವಿ. ಈಗಿನೆಲ್ಲ ಮೊಬೈಲಲ್ಲೇ ಅಲಾರಂ ಕ್ಲಾಕ್ ಇಡಬೇಕು. ಅಂಡ್ ಅದರಲ್ಲೂ ಏನು ಟೈಮ್ ಸರಿಯಾಗಿ ಎದ್ದೇಳಲ್ಲ. ಸ್ನೂಸ್ ಬಟನ್ ಒತ್ತಿ 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 ಅದರಲ್ಲೇ ಔಟ್ ಟೈಮ್ಗಳೇ ಎದ್ದೇಳೋದು. ಬಟ್ ಅದ್ರ ಪಕ್ಕ ರಾತ್ರಿ ಎಲ್ಲ ಮೊಬೈಲ್ ಪಕ್ಕದಲ್ಲೇ ಇದೆ ಅಂದ್ರೆ ಇಮ್ಯಾಜಿನ್ ಮಾಡಿ ಅದರಲ್ಲಿರೋ ಬರುವಂತ ರೇಡಿಯೇಷನ್ಸ್ ಯಾವ ಲೆವೆಲ್ಗೆ ಇರುತ್ತೆ. ಸೊ ಲಾಟ್ ಆಫ್ ಹೆಲ್ತ್ ಮೇಲೆ ಡಿಸ್ಅಡ್ವಾಂಟೇಜಸ್ ತುಂಬಾನೇ ಇದೆ. ಆಮೇಲೆ ಮೇಡಮ್ ಹೇಳ್ದಂಗೆ ಲಾಟ್ ಆಫ್ ಸೂಸೈಡಲ್ ಥಾಟ್ಸ್, ಡಿಪ್ರೆಷನ್ ಕಿಡ್ಸ್ಗೆ, ಎಸ್ಪೆಷಲಿ ಆಲೋಚನೆ ಮೇಲೆ ಏನಾದರೂ ಪರಿಣಾಮ ಬೀರುತ್ತಾ ಮಕ್ಕಳಲ್ಲಿ ಮೊಬೈಲ್ ಬಳಕೆಯಿಂದ ಅಥವಾ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಬಳಕೆಯಿಂದ ಆಲೋಚನೆ ಮೇಲೆ ಏನಾದರೂ ಪ್ರಭಾವ ಬೀರುತ್ತಾ? ಡೆಫಿನೆಟ್ಲಿ. ಡಿಸಿಷನ್ ಮೇಕಿಂಗ್ ಇವಾಗ ನನಗೆ ಯಾವುದು ಒಳ್ಳೇದು ಯಾವುದು ಕೆಟ್ಟದು, ಇಟ್ಸ್ ಆಲ್ ಅಬೌಟ್ ಮೇಕಿಂಗ್ ಡಿಸಿಷನ್ ಅನ್ನೋದನ್ನ ನಮ್ಗೆ ಬರೋದೇ ಒಂದು ಟೀನೇಜ್ ಕ್ರಾಸ್ ಆದಾಗ. ಎಷ್ಟೊಂದು ಗಾದೆಗಳೇ ಇದೆಯಲ್ವಾ, ಅದು ಏಜ್ ಪಡ್ಡೆ ಹುಡುಗರು, ಆ ಹುಡುಗರು ಆ ಏಜಲ್ಲಿ ಆ ಡಿಸಿಷನ್ ತಗೊಳಲ್ಲ ಬಿಡು ಅಂತ. ಆ ಟೈಮಲ್ಲಿ ಅವ್ರಿಗೆ ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ದು ಅನ್ನೋದು ಡಿಸಿಷನ್ಸ್ ಇನ್ನೂ ಬಂದಿರಲ್ಲ. ಲಾಟ್ ಆಫ್ BBC ಇಂದಾಗ್ಲಿ, ಮತ್ತೆ ಲಾಟ್ ಆಫ್ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಇಂದ ಸ್ಟಡೀಸ್ ಎಲ್ಲ ಏನಕ್ಕೆ ಆಸ್ಟ್ರೇಲಿಯಾದವ್ರು ಬ್ಯಾನ್ ಅಷ್ಟು ಆ ಪರ್ಟಿಕ್ಯುಲರ್ ಏಜ್ 16 ಇಯರ್ಸ್ ಅಂತ ವೆರಿ ಇಂಪಾರ್ಟೆಂಟ್ಲಿ ರೈಟ್ಲಿ ತೊಗೊಂಡಿರೋದ್ರಿಂದ ಇಂಪಾರ್ಟೆಂಟ್ ಏನಂದ್ರೆ, ಆ ಏಜಲ್ಲಿ ಅವ್ರಿಗೆ ಉಪಯೋಗ ಏನಾಗುತ್ತೆ, ದುರುಪಯೋಗ ಬರುತ್ತೆ ಏನು ಅನ್ನೋದು ಗೊತ್ತಿರಲ್ಲ. ಎಸ್ಪೆಷಲಿ ನಾನು ತೆಗಿತಾ ಇರೋದು ಎಜುಕೇಶನಲ್ ಪಾರ್ಟು. ಬಟ್ ಅದರ್ ಥಿಂಗ್ಸ್ ಲೈಕ್ ಸೋಷಿಯಲ್ ಮೀಡಿಯಾದಲ್ಲಿ ಟ್ವಿಟರ್ ಆಗಲಿ, ನಮ್ಮ ಮಾಮೂಲಿ ಇದಾಗಲಿ, ಅದೆಲ್ಲ ನೀವು ನೋಡಿರ್ಬೋದು. ಇವನ್ ಶಾಪಿಂಗ್ ಆಗಲಿ, ನಾನು ಪರ್ಟಿಕ್ಯುಲರ್ ರೆಡ್ ಕಲರ್ ಡ್ರೆಸ್ ನೋಡ್ತಾ ಇದ್ರೆ ನೆಕ್ಸ್ಟ್ ನೀವು ರೀಲ್ ಒತ್ತಿದ್ರೆ ನೆಕ್ಸ್ಟ್ ರೀಲ್ ಇಟ್ ವಿಲ್ ಬಿ ರೆಡ್ ಕಲರ್ ಓನ್ಲಿ. ಅಂದ್ರೆ ಇಟ್ಸ್ ಆಲ್ ಆಲ್ಗೋರಿಥಮ್ ಬೇಸಿಸ್ ಅಲ್ಲಿ ಇದು ರನ್ ಆಗುತ್ತೆ. ಮಕ್ಕಳು ಇವಾಗ ಅವ್ರಿಗೆ ಫಾರ್ ಎಕ್ಸಾಂಪಲ್ ಸ್ಕೂಲಲ್ಲಿ ಬುಲಿಂಗ್ ಮಾಡಿರ್ತಾರೆ. ಇವ್ನು ದಪ್ಪ ಇದ್ದಾನೆ, ಇವ್ರು ಸಣ್ಣ ಇದ್ದಾರೆ, ಇವ್ರ ಕಲರ್ ಹಿಂಗೆ ಬೆಳ್ಳಗಿದ್ದಾರೆ, ಇವ್ರು ಕಪ್ಪಗಿದ್ದಾರೆ, ಇವ್ನ ಮುಖದಲ್ಲಿ ಪಿಂಪಲ್ಸ್ ಇದೆ. ಅವ್ರಿಗೆ ಏನಂದ್ರೆ ಅವ್ರಿಗೆ ಯಾವ್ದು ಸರಿ ಯಾವ್ದು ಇದು ಅಂತ ಗೊತ್ತಿರಲ್ಲ. ಸೊ ಈ ಡಿಸಿಷನ್ ಮೇಕಿಂಗ್ ಬರೋದೇ ನಿಮಗೆ ಒಂದು ಟೀನೇಜ್ ಕ್ರಾಸ್ ಆದಾಗ. ಸೊ ಅಲ್ಲಿವರೆಗೂ ಲಾಟ್ ಆಫ್ ಗುಡ್ ಡಿಸಿಷನ್ ಹ್ಯಾಸ್ ಬಿನ್ ಟೇಕನ್ ಬೈ, ಡಿಬೇಟ್ ನಡೀತಾ ಇದೆ ಈ ಆಸ್ಟ್ರೇಲಿಯಾ ಇದ್ರ ಬಗ್ಗೆ. ರಿಯಲಿ ಹ್ಯಾಟ್ಸ್ ಆಫ್ ಟು ದೆಮ್. ಈ ತರ ಒಂದು ಇಂಪಾರ್ಟೆಂಟ್ ಥಿಂಗ್ ಈವನ್ ಇಂಡಿಯಾಗೂ ಬರಬೇಕು, ನಾನು ಹೇಳೋದು. ಯಾಕಂದ್ರೆ ಬಿಕಾಸ್ ಸೋಷಿಯಲ್ ಮೀಡಿಯಾ ಅಂಟಿಲ್ ಅನ್ಲೆಸ್ ಯೂಸ್ಡ್ ರೆಗ್ಯುಲರ್, ಒಂಥರ ರೆಸ್ಟ್ರಿಕ್ಟೆಡ್ ಆಗಿ ಯೂಸ್ ಮಾಡಿದ್ರೆ ಇಟ್ಸ್ ಎ ಬೂನ್. ಬಟ್ ಅದನ್ನ ಸೂಪರ್ವೈಸ್ ಮಾಡಿಲ್ಲ ಅಂದ್ರೆ, ಎಗೇನ್ ಮೇಡಮ್ ಹೇಳ್ದಂಗೆ ಸೈಂಟಿಸ್ಟ್ಗಳು ನಮ್ಮ ಇಂಡಿಯಾದಿಂದ ಬರಲ್ಲ. ನಮ್ಮ ಇಂಡಿಯಾ ಫ್ಯೂಚರ್ ಬ್ರೈಟ್ ಪೀಪಲ್ ಆರ್ ಯಂಗ್ಸ್ಟರ್ಸ್ ಅಂತ ಏನ್ ಹೇಳ್ತೀವಿ, ಕೊಚ್ಕೊಂತೀವಿ ನಾವು. ಬಿಕಾಸ್ ನಾವು ಪ್ರಪಂಚಕ್ಕೆ 4ನೇ ಸ್ಥಾನದಲ್ಲಿ ಇದ್ದೀವಿ ಈಗ GDP ಇದರಲ್ಲಿ. ಬಟ್ ಅದೆಲ್ಲ ಮುಖ್ಯವಾಗಿ ಬೆಳಿಬೇಕು ಅಂದ್ರೆ ನಮ್ಮ ಯಂಗ್ಸ್ಟರ್ಸ್ನ ನಾವು ಕಂಟ್ರೋಲ್ ಅಲ್ಲಿ ಇರಬೇಕು. ಅವ್ರ ಕ್ರಿಯೇಟಿವಿಟಿ ಮತ್ತೊಂದು ನೆಕ್ಸ್ಟ್ ಲೆವೆಲ್ ತಗೊಂಡೋಗ್ಬೇಕು ಅಂದ್ರೆ, ಈವನ್ ಫಿಲ್ಮ್ ಅಲ್ಲಿ ಮತ್ತೊಂದು ವೇರಿಯಸ್ ಫೀಲ್ಡ್ಸ್ ಅಲ್ಲಿ ಎಲ್ಲದೂ. ಇವತ್ತು ಸ್ಪೋರ್ಟ್ಸ್ ಮೆನ್ಸ್ ಆಗ್ಬೇಕು ಅಂದ್ರೆ ಅವ್ರ ಮೊಬೈಲ್ ಮೇಲೆ ಅಡಿಕ್ಟ್ ಆಗಿದ್ರೆ ಡೆಫಿನೆಟ್ಲಿ ಅವರು ಯಾವ ಸ್ಪೋರ್ಟ್ಸ್ ಅಲ್ಲೂ ಎಕ್ಸೆಲ್ ಆಗಲ್ಲ, ಯಾವ ಸ್ಟಡೀಸ್ ಅಲ್ಲೂ ಎಕ್ಸೆಲ್ ಆಗಲ್ಲ. ಸೊ ಎಷ್ಟು ಬೇಕೋ ಅಷ್ಟು ನೋಡ್ಬೇಕು. ಅಂಡ್ ದಟ್ ಶುಡ್ ಬಿ ಸೂಪರ್ವೈಸ್ಡ್. ನಾವು ಹೇಳೋದೇನಂದ್ರೆ
ಅಂಟಿಲ್ ಅಡೋಲ್ಸೆನ್ಸ್ ಆಗೋವರೆಗೂ ಸೂಪರ್ವೈಸ್ಡ್ ಬೈ ಪೇರೆಂಟ್ಸ್. ಅಂಡ್ ಮುಖ್ಯವಾಗಿ ಪೇರೆಂಟ್ಸ್ ಶುಡ್ ಬಿ ದ ರೋಲ್ ಮಾಡೆಲ್ ಫಾರ್ ಎವ್ರಿಥಿಂಗ್. ಇಲ್ಲಿ ಹೇಳ್ದಂಗೆ ಮಕ್ಕಳಿಗೆ ಸ್ಟೋರಿ ಬುಕ್ಸ್ ಒಂದು ಓದೋದ್ರಿಂದ ಹಿಡಿದು ಯಾವ ಆಟ ಆಡಿಸ್ಬೇಕು, ವೀಕೆಂಡ್ ಬರ್ತಿದೆ ಏನಾದ್ರು ಪ್ಲಾನಿಂಗ್ ಮಾಡಬೇಕು ಮಕ್ಳಿಗೋಸ್ಕರ, ಇದೆಲ್ಲ ಕರೆಕ್ಟಾಗಿ ಸೂಪರ್ವೈಸ್ ಮಾಡಿದ್ರೆ ಪೇರೆಂಟ್ಸ್ ಮತ್ತೆ ಟೀಚರ್ಸ್ ಗ್ರೇಟ್ ಚೇಂಜಸ್ನ ಸೊಸೈಟಿ ಕೊಟ್ಟೆ ಕೊಡ್ತಾರೆ. ಓಕೆ ಓಕೆ. ಆ್ಯಂಡ್ ಆಲ್ಸೋ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಗಳ ಬಗ್ಗೆ ಮಾತಾಡ್ತಾ ಹೋದರೆ ಮಕ್ಕಳಲ್ಲಿ ಯಾವ ರೀತಿಯಾದಂಥ ಪರಿಣಾಮ ಬೀರುತ್ತೆ ಅಂತ ಹೇಳೋದು. ದೊಡ್ಡವರು ಅಷ್ಟೇ. ಸೊ ವಾಶ್ರೂಮ್ಗೆ ಹೋಗಬೇಕಾ, ಫೋನ್ ತೊಗೊಂಡು ಹೋಗು. ಸೊ ಅದರಿಂದ ಗಂಟೆಗಟ್ಟಲೆ ವಾಶ್ರೂಮ್ನಲ್ಲಿ ಕೂರುವಂಥದ್ದು. ಸೊ ಅದು ಎಷ್ಟು ಹಾನಿ ಆಗುತ್ತೆ ಆರೋಗ್ಯದಲ್ಲಿ, ಅದನ್ನು ಹೇಳೋದಾದರೆ ಏನು ಹೇಳ್ತೀರಾ ಮೇಡಮ್? ನನಗೊಂದು ಕೇಸೇ ಬಂದಿತ್ತು. ವಾಶ್ರೂಮಿಗೆ ತೊಗೊಂಡು ಹೋಗಿ ಸ್ವೀಸೈಡ್ ಅಟೆಂಪ್ಟ್ ಮಾಡೋದು. ಇದನ್ನು ಲೈವ್ ಹಾಕ್ಕೊಂಡು ಹೇಗೆ ಅಂತ ಡೆಮೋ ಇದೆ ಒಂದು ಆ್ಯಪಲ್ಲಿ. ಅದನ್ನು ಅಟೆಂಪ್ಟ್ ಮಾಡಿ ಆ ಮಗು 8ನೇ ಕ್ಲಾಸ್ ಮಗು 1 hour ವಾಶ್ರೂಮಲ್ಲಿರುತ್ತೆ. ಸೊ ಅದು ಹೇಳುತ್ತೆ, ಈಗ ತಲೆ ತಗ್ಸು, ಕಮೋಡ್ ಒಳಗೆ ತಲೆ ಹಾಕು, ಫ್ಲಶ್ ಮಾಡು ಅಂತ. ಸೊ ಲಾಸ್ಟ್ ಪಾರ್ಟಲ್ಲಿ ಬ್ರೆತ್ ಕಂಟ್ರೋಲ್ ಆಗಲ್ಲ, ಈಚೆ ಬರ್ತಾಳೆ. ಆಮೇಲೆ ಮತ್ತೆ ಹೇರ್ ಡ್ರೈಯರ್ ಹಾಕಿ ಅಲ್ಲಿ ಆಚೆ ಅಮ್ಮ ಕೂಗ್ತಾ ಇರ್ತಾರೆ, ಎಷ್ಟೊತ್ತು ಹೋಗಿದ್ಯಾ ಅಂತ. ಸೊ ಶೀಲ್ ಕಮ್ ಔಟ್. ಆಮೇಲೆ ಈ ಥರ ಬಿಹೇವಿಯರಲ್ ಚೇಂಜ್ ಆದಾಗ ಅವರು ನನ್ನ ಹತ್ರ ಬಂದಾಗ, ಅಫ್ಕೋರ್ಸ್ ನಮ್ಮದೇ ಆದ ರೀತಿಯಲ್ಲಿ ನಾವು ಅವ್ರದ್ದನ್ನು ತಿಳ್ಕೊಳ್ತೀವಿ. ಆಗ ಆ ಹುಡುಗಿ ಹೇಳಿದ್ಲ, ಐ ಆಮ್ ಅಟೆಂಟಿಂಗ್ ಸ್ವೀಸೈಡು, ನನಗೆ ಬೆಸ್ಟ್ ಮೆಥಡ್ ಇದು ಅಂತ ಗೊತ್ತಾಯಿತು ನನಗೆ ಇದರಲ್ಲಿ ಇಂಟರ್ನೆಟ್ಟಲ್ಲಿ. ಸೊ ಅದನ್ನು ನಾನು ಟ್ರೈ ಮಾಡ್ತಾ ಇದ್ದೀನಿ ಬಿಕಾಸ್ ಐ ವಾಂಟ್ ಟು ಡೈ ಅಂತ. ಯಾಕಮ್ಮ ಸಾಯಬೇಕು, ನನಗೆ ಮಾರ್ಕ್ಸ್ 29 on 30 ಬಂದರೂ ನಮ್ಮ ಮನೇಲಿ ಹಗ್ ಮಾಡೋದಿಲ್ಲ. ಅವ್ರು ಕೇಳ್ತಾರೆ 1 marks ಯಾರಿಗೆ ಕೊಟ್ಟೆ ಅಂತ. ಸೊ ಲ್ಯಾಕ್ ಆಫ್ ಅಪ್ರಿಸಿಯೇಷನ್ ಇಸ್ ಪುಷಿಂಗ್ ಮೀ ಟು ಡೈ. ಎಷ್ಟು ಮಾಡಿದ್ರೂ ಇವ್ರಿಗೆ ತೃಪ್ತಿ ಆಗಲ್ಲ ಅಂದಮೇಲೆ ನಾನು ಯಾಕೆ ಬದುಕಬೇಕು? ಸೊ ಬದುಕಿಗೆ ಅರ್ಥ ಏನು ನಾವು ಕಲ್ಪಿಸಿದ್ದೀವಿ, ಬದುಕು ಅಂದರೆ ಏನು ಅಂತ ನಾವು ಹೇಳ್ಕೊಟ್ಟು ಹಾಗಾದರೆ ಅದೇ ಗೊತ್ತಿಲ್ಲ ಅವ್ರಿಗೆ. ಸೊ ವಾಟ್ ಈಸ್ ಲೈಫ್, ವಾಟ್ ಈಸ್ ದ ಆರ್ಟ್ ಆಫ್ ಲೈಫ್, ಅದನ್ನೇ ಕಲಿಸಿಲ್ಲ ಅಂತ ಅಂದಾಗ ಪ್ರಾಬಬ್ಲಿ ವೀಕೆಂಡ್ಸ್ ಒಂಚೂರು ನೇಚರ್ ಜೊತೆ ಹೋಗೋದು, ಅರ್ಥ ಮಾಡಿಸ್ಬೇಕು ಸಂಬಂಧಗಳು ಏನು, ಯಾತಕ್ಕಿದೆ, ಅಪ್ಪ ಅಮ್ಮ ಅಂದರೆ ಏನು ಪಿಕ್ಚರ್ಸ್ ಅವರು, ಅಥವಾ ಸಿಗ್ನಿಫಿಕೆಂಟ್ ಅದರ್ಸ್ ಇನ್ ದ ಫ್ಯಾಮಿಲಿ, ಅವ್ರು ಎಷ್ಟು ಇಂಪಾರ್ಟೆಂಟ್ ನಮಗೆ, ಅದನ್ನು ನಾವು ಅರ್ಥ ಮಾಡಿಸಿ ಒಂದು ಸ್ವಲ್ಪ ಬಾಂಧವ್ಯಗಳನ್ನು ಬೆಳೆಸಬೇಕು ಅಂತ ಅನಿಸುತ್ತೆ. ಯಾಕೆಂದರೆ ಇದು ಸೋಷಿಯಲ್ ಆಂಗ್ಸೈಟಿ ಈಸ್ ಎ ಬಿಗ್ ಹಿಟ್ ಟು ಇಂಡಿಯಾ. ಆ್ಯಸ್ ಸರ್ ಸೆಡ್, ಎಸ್, ಆ ಮಾನಸಿಕ ಆರೋಗ್ಯ ಮಕ್ಕಳಲ್ಲಿ ಕುಗ್ಗಿಬಿಟ್ರೆ ನಾವೆಷ್ಟೇ ಚೆನ್ನಾಗಿದ್ರೂ ದೇಶ ಮುಂದೆ ಬರೋಕ್ಕಾಗಲ್ಲ. ಸೊ ಇವಾಗ ಅವ್ರು ಹೇಳ್ದಂಗೆ ಮಿಷಿನ್ ಲರ್ನಿಂಗು, ನೀವು ಒಂದಿನ ನೋಡಿದ್ರೆ ಅದೇ ರಿಪೀಟೆಡ್ ಆಗಿ ಬರುತ್ತೆ. ಇವಾಗ ಸ್ವೀಸೈಡ್ ಮೇಲೆ ಅವಳು ನೋಡ್ತಾಳಲ್ವಾ, ಸೊ ಡೈಲಿ ಶಿ ಗೆಟ್ಸ್ ಸಜೆಸ್ಟ್ ಮಾಡ್ತಾ ಇರುತ್ತೆ. ಆ್ಯಂಡ್ ಎವ್ರಿಥಿಂಗ್ ಶಿ ಈಸ್ ಟ್ರೈಯಿಂಗ್. ಒಂದಷ್ಟು ಕಟ್ ಮಾಡ್ಕೊಂಡು ನೋಡಿದ್ಲು, ಆಗಲಿಲ್ಲ. ದೆನ್ ಒಂದಷ್ಟು ಸ್ಲೀಪಿಂಗ್ ಟ್ಯಾಬ್ಲೆಟ್ಸು, ಎಚ್ಚರ ಆಗ್ಬಿಡ್ತು ಆಮೇಲೆ ಒಂದಷ್ಟು ಹೊತ್ತಾದಮೇಲೆ. ಸೊ ದೆನ್ ದಿಸ್ ವಾಸ್ ದ ಲಾಸ್ಟ್ ರಿಸಾರ್ಟ್, ಶಿ ಈಸ್ ಟ್ರೈಯಿಂಗ್. ಸೊ ಅಂದರೆ ಅವ್ರು ಏನು ಅಂದ್ಕೊಂಡ್ರು ಅಂದರೆ, ಮೈ ಡಾಟರ್ ಈಸ್ ವೆರಿ ಇಂಟೆಲಿಜೆಂಟ್, ಸೊ ಅವಳು ಬಾತ್ರೂಮಲ್ಲೂ ಬಿಡಲ್ಲ, ಅವಳು ಅಸೈನ್ಮೆಂಟ್ಸ್ ಮಾಡ್ತಾ ಇರ್ತಾಳೆ ಅನ್ನೋ ಭಾವನೆಯಲ್ಲಿ ಅವರಿದ್ದಾರೆ. ಸೊ ಇವ್ರು ಹೇಳ್ದಂಗೆ ಕೇರ್ಫುಲ್ ಮಾನಿಟ್ರಿಂಗ್ ಬೇಕು. ಆ್ಯಂಡ್ ಏನೋ ಆಯಿತು, ನಾವು ಸೋಷಿಯಲ್ ಮೀಡಿಯಾಲಿ ನಾವು ಅಸೈನ್ಮೆಂಟ್ಸ್ ಕೊಡ್ತೀವಿ, ನಮ್ಗೆ ಈಸಿ ಆಗ್ತಾ ಇದೆ, ಪ್ರಾಜೆಕ್ಟ್ ಸಬ್ಮಿಷನ್ ಓಕೆ, ಬಟ್ ಲೆಟ್ ಇಟ್ ಗೋ ಥ್ರೂ ಪೇರೆಂಟ್ಸ್. ಈಗ ಯಾವ ಮಟ್ಟಕ್ಕಿದೆ ಅಂದರೆ ಅಪ್ಲಿಕೇಶನ್ ಫಾರ್ಮಲ್ಲಿ ಮಕ್ಕಳು ಅವ್ರ ನಂಬರೇ ಕೊಟ್ಕೋತಾ ಇದ್ದಾರೆ. ಅಟೆಂಡೆನ್ಸ್ ಶಾರ್ಟೇಜ್ ಇನ್ಫಾರ್ಮೇಷನ್ ಮಕ್ಕಳಿಗೆ ಹೋಗುತ್ತೆ ಕಾಲು, ಟೀಚರ್ ಸ್ಕೂಲಿಂದ ಏನಾದ್ರು ಫೋನ್ ಇವ್ರ ನಂಬರ್ಗೆ ಹೋಗ್ತಾ ಇದೆ. ಸೊ ಅವ್ರು ಎಷ್ಟು ಅಗ್ರೆಸಿವ್ ಆಗಿ ಕಂಟ್ರೋಲ್ ಮಾಡ್ತಾರೆ ಪೇರೆಂಟ್ಸ್ನ ಅಂದರೆ, ನಿನ್ನ ನಂಬರ್ ಹಾಕಿದ್ರೆ ನಾನು ಸ್ಕೂಲ್ಗೆ ಹೋಗಲ್ಲ. ಸೊ ಅವಾಗ ಆಯ್ತಪ್ಪ ಹಾಕು ಅಂತಾರೆ. ಸೊ ಪೇರೆಂಟ್ಸ್ ವಿಲ್ ನಾಟ್ ನೋ ಎನಿಥಿಂಗ್. ಸೊ ಅವಾಗ ನಾನು ಅನ್ಕೊಳ್ತೀನಿ, 4 ನಂಬರ್ ಇಸ್ಕೊಳ್ಳಿ ಸ್ಕೂಲ್ನವರು, ಫಾದರ್, ಮದರ್, ಗ್ರ್ಯಾಂಡ್ ಪೇರೆಂಟ್ ಆ್ಯಂಡ್ ದ ಚೈಲ್ಡ್. ಅವಾಗ 1 ನಂಬರ್ಗಾದ್ರೂ ಅವರು ಕರೆಕ್ಟಾಗಿ ಇನ್ಫಾರ್ಮೇಶನ್ ಹೋಗುತ್ತೆ. ತಂದೆ ತಾಯಿಗೆ ಮಕ್ಕಳು ಎದುರರು, ಮಕ್ಕಳಿಗೆ ತಂದೆ ತಾಯಿ ಎದುರಬೇಕಂತ ಒಂದು ಪರಿಸ್ಥಿತಿ ಬಂದಿದೆ ಮೇಡಮ್. ಈಗ ನಮ್ಮ ಇದರಲ್ಲಿ ವಾತಾವರಣ ಆ ಥರ ಸೃಷ್ಟಿ ಐತೆ. ಅಟ್ಲೀಸ್ಟ್ ತಂದೆ ತಾಯಿ ಬೈತಾರೆ ಹೊಡಿತಾರೆ ಅನ್ನೋ ಒಂದು ಭಯ ಇತ್ತು. ಈಗೇನಿಲ್ಲ, ಏನಾರ ಬೈದ್ಬಿಟ್ರೆ ಮತ್ತೇನಾರ ಹೆಚ್ಚು ಕಮ್ಮಿ ಮಾಡ್ಕೊಂತಾರೋ, ಕೋಪ ಮಾಡ್ಕೊಂತಾರೆ. ಮಕ್ಳ ಮೇಲೆ ಡಿಪೆಂಡ್ ಆಗಿ ತಂದೆ ತಾಯಿಗಳು ಈಗ ಜೀವನ ನಡೆಸೋದು ಆಗ್ತೈತೆ ಮೇಡಮ್ ಈಗಿದೆ. ಸೊ ಒಟ್ಟಾರೆಯಾಗಿ ಏನು ಹೇಳ್ತಿದ್ದೀರಾ ಅಂದರೆ, ಅತಿಯಾಗಿ ಅಮೃತನ ಅತಿಯಾಗಿ ಸೇವಿಸಿದ್ರೇನೆ ವಿಷ ಆಗುತ್ತೆ ಅಂತಾರೆ. ಸೊ ಯಾವುದು ಹಿತಮಿತವಾಗಿ ಬಳಸ್ತಿರೋ ಅದು ಒಳ್ಳೆಯದು ಅಂತ ಹೇಳೋಕ್ಕೆ ನಾವು ಈ ಕಾರ್ಯಕ್ರಮದ ಮುಖಾಂತರ ಇದೇ ನಮ್ಮ ಆಶಯ. ಸೊ ಯಾವುದೇ ಆಗಿರಲಿ, ಏನೇ ಆಗಿರಲಿ, ಹಿತಮಿತವಾಗಿ ಬಳಸಿ.